ಮಗ ಮಾಮೂಲಿ ಬಂದವನು ರೂಮ್ಗೆ ಹೋಯ್ತಾನೆ ಅಂತ ನಾವು ತಿಳ್ಕೊಂಡು ರಾತ್ರಿ ನಮಗೆ ಗೊತ್ತಾಗಲಿಲ್ಲ. ನನ್ನ ಮಗಳು ಮೊಬೈಲ್ಗೆ ಅವನ್ನ ಸಾಯಕ್ಕೆ ಯಾರು ಅವಳನ್ನ ಟಾರ್ಚರ್ ಕೊಟ್ಟು ಮಾಡ್ತಿದ್ಲು. ಅವಳೇ ಮೆಸೇಜ್ ಮಾಡಿ ನನ್ನ ಮಗನ ಮೊಬೈಲ್ಗೆ ಮೆಸೇಜ್ ನೋಡಿ ನಾವು ಗೊತ್ತಾಯಿತು ಸರ್. ಆಕೆ ಅವಳ ಹೆಸರು ಏನೋ ಇದೆ, ಯೋಗೇಶ್ವರಿ ಅಂತ ಅವಳು ಗಂಡ ರಾಜು ಅಂತ. ಅವ್ರದ್ದು ಇದೇ ಉದ್ಯೋಗ. ಸುಮಾರು ಜನ ನಾಳೆ ಲಾಸ್ಟ್ ಟೈಮ್ ಒಂದು ಸಾರಿ ನಮ್ಮದು ದುಡ್ಡು ಕೊಟ್ಟು 2 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಪೇಪರ್ ಮಾಡಿಸ್ಕೊಂಡು ನೋಟ್ರಿ ಮಾಡಿಸ್ಕೊಂಡು ಎಲ್ಲ ಮಾಡಿದ್ದು. ತಿರ್ಗಾ ನಮ್ಮ ಸವಾಸಕ್ಕೆ ಬರೋಲ್ಲ ಅಂತ ಮಾಡಿಕೊಟ್ಟು ಹೋಗಿದ್ರು. ಮತ್ತೆ ಆ ಹುಡುಗನಿಗೆ ನೆಮ್ಮದಿಗಿಲ್ದಂಗೆ ಟಾರ್ಚರ್ ಕೊಟ್ಟು ಅವನ ಕಣ್ಣಲ್ಲಿ ನೀರು ಕಡಿಸಿ ಆ ಹುಡುಗ ಬದುಕ್ದಂಗೆ ಮಾಡಿಬಿಟ್ರು. ಗಂಡ ಹೆಂಡ್ರಿ ಇಬ್ಬರು ಸೇರಿಬಿಟ್ಟು ನಾವು ರಾತ್ರಿ ಅವ್ಳು ಮೆಸೇಜ್ ಹಾಕೇಳಲ್ಲ ನೋಡೋಣ ಅಂತ ಬಾಗಿಲು ತೆಗಿಲಿಲ್ಲ. ಆಮೇಲೆ ನಾವು ಹೋಗಿದ್ದು ಡೋರ್ನ ಓಪನ್ ಮಾಡಿ ನನ್ನ ಮಗಳು ನಾನು ಪಕ್ಕದ ಮನೆಯವರೆಲ್ಲ ಸೇರಿ ಹಾಸ್ಪಿಟ್ಲಿಗೆ ತಗೊಂಡೋದು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಇವ ಇಲ್ಲ ಅವಳು ನಿಮ್ಮಣ್ಣ ನೇಣಾಕತ್ತೀನಿ ಅಂತಾನೆ, ಸುಸೈಡ್ ಮಾಡ್ಕತ್ತೀನಿ ಅಂತವನೇ, ಹೋಗಿ ರೂಮಲ್ಲಿ ನೋಡು ಅಂತ. ನೀನು ಯಾರಮ್ಮ? ನನಗೆ ಮಣ್ಣಂಗೂ ನಿನಗೂ ಏನು ಸಂಬಂಧ? ನಮ್ಮಣ್ಣ ಈಗ ಬಂದ ಮನೆಗೆ ರೂಮ್ಗೆ ಹೋದ ಅಂತ ನನ್ನ ಮಗಳು ಮೆಸೇಜ್ ಮಾಡಿದ್ರು. ಇಲ್ಲ, ನನಗೆ ವಿಡಿಯೋ ಕಾಲ್ ಮಾಡ್ಯವನೇ ನಿಮ್ಮಣ್ಣ ಸುಸೈಡ್ ಮಾಡ್ಕೊತಾನೆ. ಅದನ್ನು ಕೇಳಿ ನನ್ನ ಮಗಳು ಗಾಬರಿ ಬಿಟ್ಬಿಟ್ಟು 1.5 ತಿಂಗಳು ಬಾಣ್ತಿ. ನನ್ನ ಮಗಳು ಗಾಬರಿ ಆಗ್ಬಿಟ್ಟು ಅಪ್ಪ ಅಂತ ಬಡ್ಕೊಂಬಿಟ್ಲು. ಹೋಗಿ ನೋಡಿದಾಗ ಬಾಗಿಲು ತೆಗಿಲಿಲ್ಲ. ಜೋರು ಹೊಡೆದು ಇಬ್ರು ಮುಂಚೆಯಿಂದ ಪರಿಚಯ ಇದ್ದು. ಆಲೆ ನೆಲಮಂಗಲ ಸ್ಟೇಷನಲ್ಲಿ ಒಂದ್ಸರಿ ರಾಜಿ ಪಂಚಾಯಿತಿ ಮಾಡಿ ಅವಳಿಗೆ 2 ಲಕ್ಷ ನನಗೆ ದುಡ್ಡು ಕೊಡಬೇಕು, ನಿಮ್ಮ ಮಗ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಾನೆ, ಒಡವೆ ಇಸ್ಕೊಂಡಿದ್ದಾನೆ ಅಂತ ಸುಳ್ಳು ಹೇಳಿದ್ಲು. ಜಿಮ್ಮಲ್ಲಿ ಪರಿಚಯ ಆಗಿರೋದು. ಅವನು ಜಿಮ್ಗೆ ಹೋಯ್ತಿದ್ದ, ಅವಳು ಜಿಮ್ಮಿಗೆ ಬರ್ತಿದ್ಲು. ಅಲ್ಲಿ ಪರಿಚಯ ಆಗಿ ಅಲ್ಲಿಂದ ಆಮೇಲೆ ದುಡ್ಡು ಇಸ್ಕೊಂಡವನೇ ನಿನ್ನ ಮಗ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಲು. ಅವನಿಗೆ ಎಂಗೇಜ್ಮೆಂಟು ಫಿಕ್ಸ್ ಮಾಡಿದ್ದೋ, ಮದುವೆ ಫಿಕ್ಸ್ ಮಾಡಿದ್ದೋ. ಕಂಪ್ಲೇಂಟ್ ಕೊಟ್ಲೆಲ್ಲ ಇನ್ನು ಎಂಗೇಜ್ಮೆಂಟ್ ಬೇರೆ ಇದು ಬೇರೆ, ನಾವು ತಪ್ಪು ಮಾಡಬಾರ್ದು ನಾವು ಯಾರೇ ಆಗಲಿ ಅಂತ ಅಂದ್ಬಿಟ್ಟು. ಅಯ್ಯಮ್ಮ ಯಾರೋ ಆಂಧ್ರದವಳಂತೆ, ನಮಗೆ ಗೊತ್ತಿಲ್ಲ, ನೋಡಿಲ್ಲ. ಅವ್ರು ಇಲ್ಲಿದ್ದರು ರಾಮ್ಕಿ ಹೋಟೆಲಿ ಮೊದಲು ಆ ಕೇಸ್ ಆದ ಸಮಯದಲ್ಲಿ ಇಲ್ಲಿದ್ದರು. ಈಗ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಒಂದು ದಿವ್ಸಕ್ಕೂ ನನ್ನ ಮಗ ಹೋಗಲಿಲ್ಲ. ಅವ್ರ ಕತೆನ ನಮಗೆ ಪ್ರೆಷರ್ ಹಾಕಿ ಆ ಹುಡುಗನ್ನ ಮನೆ ಬರ್ಕೊಡು, ನನ್ನ ಮಗಿನ ಹೆಸರಿಗೆ ಈ ಮನೆ ನನ್ನ ಹೆಸರಲ್ಲಿ ಲೋನ್ ಆಗಲ್ಲ, ಸಿವಿಲ್ ಸ್ಕೋರ್ ಇಲ್ಲ ಅಂದ್ಬಿಟ್ಟು ನನ್ನ ಮಗನ ಹೆಸರಿಗೆ ಸೈಟ್ ಮಾಡಿ ಈ ಮನೇನ ಕಟ್ಟಿಸ್ತು. ಅಷ್ಟೆಲ್ಲ ಮನೆ ಅವನ ಹೆಸರಲ್ಲಿ ಐತೆ, ಹೊಡಿಬೇಕು ಅಂತ ನಮ್ಮನ್ನ ಯದುವನ ಮಾಡಿಬಿಟ್ರು. ಇವತ್ತು ಮುದುಕಿನ ನಾವು ಇವತ್ತು ಅವನ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಮ್ಮ ಸಂಸಾರ ಯಾರು ನೋಡೋದು? ನಮಗಿವತ್ತು ವಯಸ್ಸಿಗೆ ಬಂದಿರೋ 28 ವರ್ಷದ ಮಗನ ಕಳ್ಕೊಂಡು ನಾನು ಇವತ್ತು ಈ ರೀತಿ ಆಗಿದ್ದೀವಿ ಸ್ವಾಮಿ, ಈ ರೀತಿ ಆಗಿದ್ದೀವಿ. ಇಬ್ಬರು ಸ್ವಾಮಿ, ಒಂದು ಗಂಡು ಒಂದು ಹೆಣ್ಣು ಮಗಳು ಬಾಡ್ತಿ, 1.5 ತಿಂಗಳು ಬಾಡ್ತಿ. ಪಾಪ ಅವ್ರ ಗಂಡನ ಮನೇಲಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಈಗ ಬಾಡಿತನಕ್ಕೆ ಅಂತ ಕರ್ಕೊಂಬಂದಿದ್ದೀವಿ. ನಾನೇನು ಮಾಡಲಿ, ನಾನು ಯಾವುದು ನೋಡಲಿ? ಲೋನ್ ಐತೆ ಮನೆ ಮೇಲೆ ಅಂತ ಹೇಳಿದೆ. ಮನೆ ಪೂರ್ತಿ ಮನೆ ಹೊಡೆದು ಬಿಡೋಣ ಅಂತ ಗಂಡ ಹೆಂಡ್ರು ಸೇರ್ಕೊಂಡು ಎಲ್ಲ ಐತೆ ಸ್ವಾಮಿ, ಎಲ್ಲ ಐತೆ. ಕಂಪ್ಲೇಂಟು ಕೊಟ್ಟಿದ್ದೀವಿ. ಅವರಿಂದನೇ ಇದಕ್ಕೆ ಸಾಯೋದಕ್ಕೆ ಪ್ರೇರಣೆ, ಅವ್ರ ಪ್ರೇರೇಪಣೆಯಿಂದನೇ ಸತ್ತಿದ್ದು ಇದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ ಸ್ವಾಮಿ. ಇವನು ಮಾಡಿದ್ದ ಅಂತ ಅವಳು ಹೇಳ್ತಾ ಇರೋದು. ಅವನು 5 ಗಂಟೆಯಿಂದ ಮನೆಗಿಂದ ಓದೋನು ಪೂರ್ತಿ ಅವಳ ಜೊತೆಲೇ ಫೋನಲ್ಲೇ ಅವನೇ. ನಾನು 2 ಸಾರಿ ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. 3ನೇ ಸಾರಿಗೆ ಮಾಡಿದೆ, ರಿಸೀವ್ ಮಾಡ್ದ. ಯಾಕಪ್ಪ ಟೈಮ್ ಸಾಲಿಲ್ವಾ? 10 ಗಂಟೆ ಆಯ್ತಲ್ಲ ಅಂದೆ. ಬರ್ತಾ ಇದ್ದೀನಿ ಅಪ್ಪ, ಚಿಕ್ಕ ಗೇಟ್ ಓಪನ್ ಇಡು, ದೊಡ್ಡ ಗೇಟ್ ಲಾಕ್ ಮಾಡು, ಬರ್ತಾ ಇದ್ದೀನಪ್ಪ ಅಂದ. ಬಂದವನು ನನ್ನ ಮಗ ಗಾಡಿನೂ ಈಚೆಗಡೆ ನಿಲ್ಲಿಸ್ಬಿಟ್ಟು ಸೀದಾ ಒಳಗೆ ಬಂದು ಈ ಕೆಲಸ ಮಾಡ್ಕೊಂಬಿಟ್ಟವನೇ. ಅಷ್ಟು ಟಾರ್ಚರ್ ಕೊಟ್ಬಿಟ್ಟವಳೆ. ನೀನೆಲ್ಲೋ ಮದುವೆ ಹಾಕ್ಕೊಡ್ದು, ನೀನೇನಾರ ಮದುವೆ ಆಗಬೇಕು ಅಂದರೆ 10 ಲಕ್ಷ ದುಡ್ಡು ಕೊಡು, ಇಲ್ಲ ಮನೆ ಬರ್ಕೊಡು ನನ್ನ ಮಗನ ಹೆಸರಿಗೆ ಅಂತ. ಅವ್ರದ್ದು ಗಂಡ ಹೆಂಡ್ರದ್ದು ಇದೆ ಕೆಲಸ ಸ್ವಾಮಿ. ಅದೇನೇ ಮೊದಲು ಕಂಪ್ಲೇಂಟ್ ಕೊಟ್ಟಾಗ ನನಗೆ ರೇಪ್ ಮಾಡಿದ್ದಾನೆ, ಅವಳಿಗೂ ನನಗೂ ಅನೈತಿಕ ಸಂಬಂಧ ಇತ್ತು ಅಂತ ಕೊಟ್ಟಿದ್ಲು. ಅದನ್ನು ಸುಳ್ಳು ಅಂತ ಒಪ್ಕೊಂಡು 2 ಲಕ್ಷ ದುಡ್ಡು ಇಸ್ಕೊಂಡು ಅಗ್ರಿಮೆಂಟಿಗೆ ಸೈನ್ ಮಾಡಿ ಇಬ್ರು ನೋಟ್ರಿನೂ ಮಾಡಿದ್ದೀವಿ. ನಮ್ಮ ಹತ್ರ ಪೇಪರು ಐತೆ. ಆಮೇಲೆ
ಅದಾದ್ಮೇಲೆ ತಿರ್ಗಾ ಹೋಗಿ FIR ಹಾಕಿಸಿದ್ಲು ಅವನಿಗೆ ಟಾರ್ಚರ್ ಕೊಡೋಕ್ಕೆ. FIR ಅಲ್ಲಿ ಸುಳ್ಳು ಅದು ಅಂತ ಹೇಳ್ಬಿಟ್ಟು ರಿಪೋರ್ಟ್ ಆಯಿತು. ಸೆಷನ್ಸ್ ಕೋರ್ಟಿಂದನೇ ಬೇಲ್ ಮಾಡಿಸ್ಕೊಂಬಂದ್ವಿ. ಅಲ್ಲಿ ರಿಪೋರ್ಟ್ ಆಯಿತು, ಕೇಸ್ ಇಲ್ಲ, ಇದು ಸುಳ್ಳು ಅಂತ. ಇಷ್ಟಾದರೂ ಬಿಡ್ದಲೆ ಆ ಹುಡುಗನ್ನ ನೆಮ್ಮದಿ ಕೆಡಿಸಿ ಇವತ್ತು ನನ್ನ ಮನೆ ದೀಪನೇ ಆರಿಸ್ಬಿಟ್ಲು. ನಾವಿಬ್ಬರು ಅಣ್ಣ ತಮ್ಮದಿರ್ಗಿದ್ದು ಅವನೊಬ್ಬನೇ ಮಗ ದೀಪ ಹಚ್ಚಕ್ಕೆ. ಇವತ್ತು ನಮ್ಮ ವಂಶದ ಹೆಸರು ಹೇಳೋರು ಇಲ್ದಂಗೆ ಆಗೋಯ್ತು. ನಾವು ಮುದುಕಿ ಹೆಂಗೆ ಜೀವನ ಮಾಡೋಣ? ನಮ್ಗೆ ಆಧಾರವಾಗಿದ್ದವನೇ ಅವನು. ಸ್ವಾಮಿ, ನಾವೇನು ಮಾಡಬೇಕು? ನಮಗೆ ನ್ಯಾಯ ಕೊಡಿಸಿ.